5 ಬೆರಳುಗಳಿಂದ 5 ತತ್ವದ ಮುದ್ರೆಗಳನ್ನ ತೋರಿಸ್ತೀನಿ. ಮತ್ತೆ ಅದರಿಂದ ಆಗೋ 1-2 ಉಪಯೋಗಗಳನ್ನ ನಾನು ನಿಮಗೆ ತಿಳಿಸ್ತೀನಿ. ಈಗ ಹೊಕ್ಕಳಿಗೆ ಏನಕ್ಕೆ ಎಣ್ಣೆ ಹಾಕ್ತಾರೆ ಅಂದ್ರೆ ಆ ಮಗುವಿನ ಪ್ರತಿಯೊಂದು ನರನಾಡಿ ಅಲ್ಲಿ ಬಂಧಿತವಾಗಿರುತ್ತೆ. ಆಮೇಲೆ ಕ್ಯಾಲ್ಸಿಯಂ ಡಿಫಿಷಿಯನ್ಸಿ ರಿಲೇಟೆಡ್ ಏನಾದ್ರೂ ಇಶ್ಯೂಸ್ ಇತ್ತು ಅಂತ ಅಂದ್ರೆ ಅದಕ್ಕೂ ಈ ಮುದ್ರೆ ತುಂಬಾ ಸಹಕಾರಿ. ಇದನ್ನ ಆಕ್ಚುಲಿ ನಾನು ಬ್ಯೂಟಿ ರಿಲೇಟೆಡ್ ಇದು ತುಂಬಾ ಎಫೆಕ್ಟಿವ್ ಆಗಿದೆ. ಲೈಕ್ ಪಿಂಪಲ್ಸ್ಗಾಗ್ಲಿ ಡ್ಯಾಂಡ್ರಫ್ಗಾಗ್ಲಿ ಈ ಮುದ್ರೆ ಅದರ ಮೇಲೂ ಪರಿಣಾಮ ಬೀರುತ್ತೆ. ಅದು ಜ್ಞಾನ ಮುದ್ರಾ ಅಂತ. ಪೃಥ್ವಿ ಮತ್ತೆ ವಾಯು ಮುದ್ರಾ ಎರಡು ಜೊತೆಗೆ ಸೇರಿದಾಗ ಇದು ಹೇಗಿರ್ಬೇಕು ಅಂದ್ರೆ ಈ ಟಿಪ್ ಆಫ್ ದ ಥಂಬ್ ಫಿಂಗರು ಮತ್ತೆ ಟಿಪ್ ಆಫ್ ದ 4 ಫಿಂಗರು ಇದೆರಡನ್ನೂ ಲೈಟ್ ಆಗಿ ಒತ್ತಿ ಹಿಡಿಬೇಕು. ತುಂಬಾ ಫೋರ್ಸ್ ಎಲ್ಲ ಹಾಕಬಾರ್ದು. ಜಸ್ಟ್ ಲೈಟ್ ಆಗಿ ಒಂದಕ್ಕೊಂದು ಅದರದ್ದು ಮುಂಭಾಗ ಎರಡು ಒಂದಕ್ಕೊಂದು ಸೇರ್ಬೇಕು. ಆ ಸೇರಿದಾಗ ಕೆಲವೊಮ್ಮೆ ಪ್ರೆಷರ್ ಕರೆಕ್ಟ್ ಆಗಿದ್ರೆ ನಿಮ್ಗಲ್ಲೊಂದು ಬಡಿತಾನೂ ಕೇಳಿಸುತ್ತೆ. ಋಷಿ ಮುನಿಗಳೆಲ್ಲ ಕೂರ್ತಿದ್ದೆ ಈ ಮುದ್ರಾದಲ್ಲಿ. ಇದರಿಂದ ಜ್ಞಾನದ ಅಗ್ನಿ ಅಂದ್ರೆ ಬೆಳಕು, ಮನುಷ್ಯನಿಗೆ ಬೇಕಾದ ಬೆಳಕು, ಜ್ಞಾನದ ಬೆಳಕು, ಅದ್ರ ಸಲುವಾಗಿ ಸಾಮಾನ್ಯವಾಗಿ ಈ ಮುದ್ರೆಯನ್ನ ಹೇಳಲಾಗಿದೆ. ಧ್ಯಾನದಲ್ಲಿ ಎಸ್ಪೆಷಲಿ ಇದನ್ನು ಧ್ಯಾನ ಮುದ್ರಾ ಅಂತಾನೂ ಕರೀತಾರೆ. ಧ್ಯಾನದಲ್ಲಿ ಕೂರುವವರಿಗೆ ಎಲ್ಲರಿಗೂ ಈ ಮುದ್ರೆ ತುಂಬಾ ಅನುಕೂಲಕರ. ತಲೆಗೆ ಮಿದುಳಿಗೆ ಸಂಬಂಧಪಟ್ಟ ಯಾವುದೇ ತರದ ಸ್ಟ್ರೆಸ್ಸು ಅಥವಾ ಸ್ಟ್ರೈನು ಇದಕ್ಕೆಲ್ಲದಕ್ಕೂ ಈ ಮುದ್ರೆ ತುಂಬಾ ಎಫೆಕ್ಟಿವ್ ಆಗಿರುತ್ತೆ.